ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್ ವಾಕಿಂಗ್ ಹೋಗಿದ್ದೀವಿ, ಹಸ್ಬೆಂಡು ನಾನಿಬ್ಬರೂ. ಸೊ ವಾಕಿಂಗ್ ಹೋಗ್ತಾ ಇದ್ದಾಗ ಈ ಖಾಲಿ ಪ್ಲೇಸಲ್ಲಿ ವಾಕ್ ಮಾಡೋಣ ಅಂತ ಹೋದ್ವಿ. ಸೊ ಇಲ್ಲಿ ನವಿಲುಗಳು ಎಷ್ಟೊಂದಿದ್ವು ಅಂತ. ಸೊ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಎದ್ದ ತಕ್ಷಣ ನವಿಲು ನೋಡಿದ್ವಿ ಇವತ್ತು. ಸೊ ಅದು ಗರಿ ರೆಕ್ಕೆ ನೋಡಿ ಯಾವ ರೀತಿ ಬಿಚ್ಚಿದೆ ಅಂತ ಅಲ್ಲಿ ಒಂದು ನವಿಲು. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ, ಮಕ್ಳಿಗೆ ತೋರಿಸೋಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಇದೆಲ್ಲ ಇಲ್ಲಿ ಓಡಾಡ್ತಿರೋದೆಲ್ಲ ನವಿಲುಗಳೇ. ಸೊ ತುಂಬ ನೋಡ್ಬೋದು ಈ ರೀತಿ, ಬಟ್ ಅದ್ರ ಸೌಂಡ್ ಮಾತ್ರ ನಂಗೆ ಇಷ್ಟ ಆಗಲ್ಲ, ನವಿಲು ಕೂಗೋ ಸೌಂಡು. ಸೊ ತುಂಬ ಇದ್ವು ಈ ಕಡೆ ನವಿಲುಗಳು. ನೋಡಿ, ಇಲ್ಲೊಂದು ಕಾಂಪೌಂಡ್ ಮೇಲೆ ಎಷ್ಟು ಉದ್ದ ಬಾಲ ಬಿಟ್ಕೊಂಡು ಕೂತಿದೆ ಹಿಂದೆ, ಗರಿ ಬಿಟ್ಕೊಂಡು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಚಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ತಾ ಇದೆ ಅಂತ. ಸೊ ನಾವು ಒಂದು 2 ನಿಮಿಷ ನಿಂತ್ಕೊಂಡು ಅಲ್ಲೇ ನೋಡಿದ್ವಿ. ಈಗಂತೂ ಸುಮಾರು ನವಿಲುಗಳಿರುತ್ತೆ ಈ ರೀತಿ. ಗಿಡ ಮರಗಳು ಬಯಲಿರುವಂಥ ಜಾಗದಲ್ಲಿ ಸುಮಾರು ನವಿಲುಗಳಿರುತ್ತೆ. ಸೊ ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದ್ರ ರೆಕ್ಕೆ ಅಲ್ವಾ? ನಾನು ಅದು ಕತ್ತು ಅನ್ಕೊಂಬಿಟ್ಟೆ. ಇಲ್ಲ, ತಿರುಗಿತ್ತಲ್ಲ ಫುಲ್ಲು. ಹಾಯ್, ತಿರುಗು ಫುಲ್ಲು ಹಿಂಗೆ. ನೋಡಿ, ಅಲ್ಲೊಂದು ನಿಂತೈತೆ, ಎಷ್ಟೊಂದು ಬಪ್ಪ. ಹಾಂ, ಈಗ ತಿರುಗ್ತು. ಆಯ್, ತಿರ್ಕೊಬಿಡ್ಸೋದು ಅದು ತೆಗಿಯೋಷ್ಟರಲ್ಲಿ. ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು, ಸಾಕು ಇಳಿಸು. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಎಲ್ಲ ಮುಗಿಸಿ ಈಗ ಹೊರಗಡೆ ಹೋಗಿ ಬರೋಣ, ಸಂಡೇ ಅಲ್ವಾ, ಮಕ್ಕಳು ಫ್ರೀಯಾಗಿದ್ದರು ಅಂತ ಹೇಳಿಬಿಟ್ಟು. ಸೊ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಓಡಾಡಿಸ್ಕೊಂಬರೋಣ ಅಂತ ಹೊರಟ್ವಿ. ಈಗ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅದೇ ಹೋಗೋ ದಾರಿನಲ್ಲಿ BDA ವಿಲ್ಲಾಗಳಿದ್ವು, ಫ್ಲ್ಯಾಟ್ಸ್ಗಳಿದ್ವು, ನೋಡೋಣ ಅಂತ ಬಂದಿದ್ದೀವಿ ಈಗ. ಈ BDA ವಿಲ್ಲಾ ಇರೋವಂಥದ್ದು ಕಿತ್ನಳ್ಳಿಯಿಂದ ಸೊಂಡೆಕೊಪ್ಪ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಶಾರ್ಟ್ಕಟ್ಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನೋಡ್ಕೊಂಬರೋಣ ಯಾವ ರೀತಿ ಇದೆ, ಯಾವ ರೀತಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ, ವಿಲ್ಲಾಸ್ ಅಂದರೆ ಹೇಗಿರುತ್ತೆ ಅಂತ ನೋಡೇ ಇರಲಿಲ್ಲ. ಸೊ ಇಲ್ಲಿ ಸಂಡೇಸು ಓಪನಿಂಗ್ಸ್ ಇರುತ್ತೆ, ಬಂದು ನೋಡ್ಬೋದು ಹೇಗಿದೆ ಮನೆ ಏನು ಅಂತ ಹೇಳಿಬಿಟ್ಟು. ಇದೆಲ್ಲ 3 BHK ಫ್ಲ್ಯಾಟ್ಸ್. ಇದು 1400 ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರೋವಂಥದ್ದು. ಸೊ ನೋಡಿ ಯಾವ ರೀತಿ ಇದೆ ಮನೆ ಅಂತ. ಸೊ ಇದಕ್ಕೆ ಗೇಟು ಅಥವಾ ಕಾಂಪೌಂಡ್ ಏನೂ ಇರಲ್ಲ, ಪಾರ್ಕಿಂಗಿಗೂ ಅಷ್ಟೇ. ನೋಡಿ ಈ ಥರ ಓಪನ್ ಪಾರ್ಕಿಂಗ್ ಇರುತ್ತೆ. ಸೊ ನೋಡಿ, ಈಗ ಮಕ್ಕಳಿಗೆ ಪ್ಲೇ ಏರಿಯಾ ಇದೆಲ್ಲ ಇದೆ. ಸೊ ಈಗ ಒಂದು 3 BHK ಫ್ಲ್ಯಾಟು ತೋರಿಸಿದ್ರು. ಈಗ ನಾವು ನೋಡೋಕೆ ಹೋಗ್ತಾ ಇರೋದು 4 BHK ಫ್ಲ್ಯಾಟು. ಸೊ ತುಂಬ ಚೆನ್ನಾಗಿತ್ತು. ಸೊ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಒಂಥರ ಇಷ್ಟ ಆಗುತ್ತೆ ನೋಡ್ತಾ ಇದ್ದರೆ. ಮನೆಗಳೆಲ್ಲ ಫುಲ್ ರೆಡಿ ಇದೆ. ಬೇಕಂದರೆ ನೀವು BDAಗೆ ಹೋಗಿ ಅಲ್ಲಿ ಬುಕ್ ಮಾಡ್ಕೊಬೇಕು. ಸೊ ಇಲ್ಲಿ ಮನೆ ಹೇಗಿದೆ ಅಂತ ಬಂದು ನೋಡ್ಬೋದು. 4 BHK ವಿಲ್ಲಾ ಫ್ಲ್ಯಾಟ್ ಇದು, BDAದು. ಈ ರೀತಿ ಇದೆ, ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಕಿಚನ್ನು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ. ಗಾರ್ಡನ್ನು ಇದೆ, ವಾಶ್ರೂಮ್. ಸೊ ಮೇಲೆ 3 BHK, ಕೆಳಗಡೆ 1 BHK. ತುಂಬ ಚೆನ್ನಾಗಿದೆ. 1,28,30 ಲಕ್ಷದೊಳಗಾಗುತ್ತೆ. ಇದು ಕಾರ್ ಪಾರ್ಕಿಂಗ್. ಈ ಕಡೆ ಇಷ್ಟು ಕೊಟ್ಟಿರ್ತಾರೆ. ಮೇಲ್ಗಡೆ ಇದು ರೂಮ್ಗಳು ನಾನು ತೋರಿಸ್ತಾ ಇರೋವಂಥದ್ದು. ಈಗ ಎಲ್ಲ ರೆಡಿ ಇರುತ್ತೆ, 1800 ರೆಡಿ ಇದು. ರೀತಿ ಎಲ್ಲ ರೆಡಿ ಇರುತ್ತೆ. ಒಂದು ರೂಮಿಗೆ ಮಾತ್ರ ಈ ರೀತಿ ಬಾಲ್ಕನಿ ಬಂದಿರುತ್ತೆ. ಇಲ್ಲಿಂದ ಮೇಲ್ಗೆ ಅಪ್ಸ್ಟೇರ್ಸ್ಗೆ ಹೋಗೋದಕ್ಕೆ ಕೊಟ್ಟಿರ್ತಾರೆ, ಟೆರೇಸ್ಗೆ. ಈ ರೀತಿ ಇರುತ್ತೆ ಬಾಲ್ಕನಿ. ಇಲ್ಲೊಂದು ರೂಮು, ಮಾಸ್ಟರ್ ಬೆಡ್ರೂಮ್ ಒಂದು ದೊಡ್ಡದಾಗಿರುತ್ತೆ, ಇನ್ನೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ರೂಮ್ಸ್ಗಳು. ಬೇಡ ಬೇಡ ಮೋನ. ಈ ರೀತಿ ಇದೆ.
ಸೊಸೈಟಿ. ಸ್ವಿಮ್ಮಿಂಗ್ ಪೂಲ್ ಇದೆ, ದೇವಸ್ಥಾನ ಇದೆ, ಮಕ್ಕಳು ಆಟ ಆಡೋದಕ್ಕೆಲ್ಲ ಏರಿಯಾ ಎಲ್ಲ ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ ವಿಲ್ಲಾಸ್ಗಳು. ಸುಮಾರು 3 BHK ಮನೆಗಳು ಆಲ್ರೆಡಿ ಬುಕ್ಡ್ ಅಂತ ಡೋರ್ ಮೇಲೆ ಹಾಕಿದ್ದಾರೆ. ಸೊ ಇಲ್ಲಿ ಒಂದು 450 ಮನೆಗಳಿದಾವಂತೆ. 3 BHKದು 96 lakhs ಅಷ್ಟಾಗುತ್ತೆ. 3 BHK ಸ್ವಲ್ಪ ಚಿಕ್ಕದು ಅನಿಸುತ್ತೆ. 4 BHK ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ನಾವು ನೋಡಬೇಕು ಅಂದರೆ ಹೋಗಿ ಅಲ್ಲಿ ಮಾತಾಡಿದ್ರೆ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವರೇ ಕರ್ಕೊಂಡು ಬಂದು ತೋರಿಸ್ತಾರೆ ಎಲ್ಲನೂ. 3 BHK 4 BHK ಎಲ್ಲ ಅವರೇ ತೋರಿಸ್ತಾರೆ ಕರ್ಕೊಂಡು ಬಂದು. ಅಂದರೆ ಬೇಕಂದರೆ ಹೋಗಿ ನೋಡ್ಕೊಬರ್ಬೋದು ಯಾವ ರೀತಿ ಇದೆ ಮನೆಗಳು, ಏನು ಎತ್ತ, ಏನು ರೇಟು ಅಂತ ಎಲ್ಲ ವಿಚಾರಿಸ್ಕೊಬರ್ಬೋದು. ನಾವು ಇದೇ ರೋಡಲ್ಲಿ ಹೋಗ್ತಾ ಇದ್ವಿ, ಸೊ ನನಗೆ ತುಂಬ ಇಷ್ಟ ಆಯಿತು. ನೋಡೋಣ ಒಂದ್ಸತಿ ಇಲ್ಲಿ ಯಾವ ರೀತಿ ಇರುತ್ತೆ, ಯಾವ ಥರ ಪ್ಲ್ಯಾನ್ ಮಾಡಿ ವಿಲ್ಲಾಗಳು ಪ್ಲ್ಯಾನ್ ಮಾಡಿ ಮನೆ ಕಟ್ಟಿರ್ತಾರೆ ಸೊ ಅಂತ ನೋಡೋಣ ಅಂತ ಹೋದ್ವಿ. ನೋಡಿ BDA ವಿಲ್ಲಾಸ್ಗಳು ಈ ರೀತಿ ಇದೆ. ಸೊ ಚೆನ್ನಾಗಿದೆ ಒಳಗಡೆ ಎಲ್ಲ. ಸೊ ನೋಡ್ಕೊಂಡು ಬಂದ್ವಿ. 3 BHKದು ನೋಡಿದ್ವಿ, 4 BHKದು ನೋಡಿದ್ವಿ. ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು. ಯಾರಾದರೂ ಬೇಕಂದರೆ BDAಗೆ ಹೋಗಿ ಅಲ್ಲಿ ಬುಕ್ ಮಾಡ್ಕೋಬೇಕಂತೆ. ಇಲ್ಲಿ ನೋಡ್ಕೊಬೋದು ಯಾವ್ಯಾವ ರೀತಿ ಇದೆ ಮನೆ ಅಂತ ಬಂದು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಸಂಡೇಸ್ ತುಂಬ ಜನ ಬರ್ತಿರ್ತಾರೆ. ಅಂದರೆ ಸಿಟಿ ಒಳಗಿಲ್ಲ, ಸ್ವಲ್ಪ ಔಟ್ಸ್ಕರ್ಟ್ ಆಯಿತು. ಕನೆಕ್ಟಿವಿಟಿ ಸ್ವಲ್ಪ ಕಷ್ಟ, ಬಟ್ ಇಷ್ಟಪಡ್ತಾರೆ ಈ ಥರನೂ. ವಾರ ಇಡೀ ಈ ಥರ ಬೆಂಗಳೂರು ಬ್ಯುಸಿನಲ್ಲಿ ಟ್ರಾಫಿಕಲ್ಲಿ ಇದ್ದು ಬೇಜಾರಾಗಿರೋರು ಔಟ್ಸೈಡ್ ಬಂದು ಈ ರೀತಿ ತಗೊಂಡು ಇಲ್ಲೇನೂ ಇರ್ತಾರೆ. ಸೊ ತುಂಬ ಚೆನ್ನಾಗಿದ್ದಾವೆ. ಬೇಕಂದರೆ BDAಗೆ ಹೋಗಿ ನೀವಲ್ಲಿ ಬುಕ್ ಮಾಡ್ಕೋಬೋದು, ಬಂದು ಇಲ್ಲಿ ನೋಡಿ ಎನ್ಕ್ವೈರಿ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ಬಂದು ಊಟ ಎಲ್ಲ ಮುಗಿಸಿದ್ವಿ. ಮಳೆನೂ ಬಂದು ಬಿಡ್ತು. ಸೊ ತುಂಬ ಚೆನ್ನಾಗಿತ್ತು ಇಲ್ಲಂತೂ ಊಟ ಎಲ್ಲ. ಸೊ ಈಗ ನನ್ನ ಮಕ್ಕಳು ನೋಡಿ ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದಾರೆ ಆಲ್ರೆಡಿ. ಈಗ ನೆಕ್ಸ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಈ ರೀತಿ ಇತ್ತು ನಮ್ಮ ಈ ದಿನ ಸಂಡೇ. ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ವಿಲ್ಲಾಗಳದ್ದು ಸ್ವಲ್ಪ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಐಕಿಯಾಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆ ವಿಡಿಯೋನ ನೆಕ್ಸ್ಟ್ ನಾಳಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವ್ಲಾಗ್ ಅಂತ ಹೇಳಿ. ಈಗ ನೆಕ್ಸ್ಟು ಸಂಜೆ ಮನೆಗೆ ಬಂದು ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪಲ್ಲಿ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಎಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆ ನೋಡಿ ರಾಗಿ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಸೊ ನೀರು ಹಾಕಿಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕಿ ಈ ರೀತಿ ನಾನು ದಬ್ಬರಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಈಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ನಾವು ನುಗ್ಗೆ ಸೊಪ್ಪು ಸೇರಿಸ್ಕೊಬೇಕು. ನುಗ್ಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಒಂದ್ಸರಿ ಸೊಪ್ಪು ಬಂದಾಗ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನುಗ್ಗೆ ಸೊಪ್ಪು ತುಂಬ ಹೆಲ್ತ್ ಒಳ್ಳೆಯದು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಕಮ್ಮಿ ಆಗೋಗ್ಬಿಡುತ್ತೆ ಸೊಪ್ಪು. ನೋಡಿ ಟೇಸ್ಟ್ಗೆ ಅಂತ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಈಗ ಒಂದು 4 ಮೊಟ್ಟೆನ ಹೊಡೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪದಕ್ಕೆ ಹಾಕ್ಕೊಬೇಕು. ಅದೆಲ್ಲ ಫ್ರೈ ಆಗಿದೆ. ಈಗ ಇದೆಲ್ಲ ಆಗಿದೆ. ಈಗ ಮೊಟ್ಟೆನ ಇದಕ್ಕೆ ಸೇರಿಸ್ಕೊತೀನಿ. ಎರಡು ನಿಮಿಷ ಬಿಟ್ಟರೆ ಎಲ್ಲ ಈಗಾಗುತ್ತೆ. ಸೊ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಆಗಿದೆ ಮೊಟ್ಟೆ ಎಲ್ಲ. ಸೊ ರೆಡಿಯಾಗಿದೆ ಈಗ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ರಸಮ್ ಎಲ್ಲ ಮಾಡಿದಾಗ ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಹೋಗ್ತಾ ಇದೆ ನೋಡಿ, ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.